ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮದುವೆ ವಿಡಿಯೋ ಆಗಿರುತ್ತೆ. ಸುಮಾರು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. 2 ಮಂತ್ಸ್ ಆಗೋಗಿದೆ. ಏನಕ್ಕಂದರೆ ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು, ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ನ. ಏನಕ್ಕೆ ರೆಡಿ ಆಗ್ತಿದ್ದೀರಾ? ಎಲ್ಲಿಗೆ ಬರ್ತೀರಾ? ಕುಣಿಗಲ್ಗೆ ಬರ್ತೀರಾ ನಮ್ಮ ಜೊತೆ? ಅದಕ್ಕೆ ರೆಡಿ ಆಗ್ತಿರೋದ ತಲೆ ಹಚ್ಕೊಂಡು? ನಾವು ಕರ್ಕೊಂಡು ಹೋಗಲ್ಲ. ಬರ್ತೀಯಾ? ಏನಕ್ಕೆ ಬರ್ತೀಯಾ? ಮುಂಗೋರು ಪಲಾವ್ ಮಾತಾಡ ಅಪ್ಪನ ಜೊತೆ. ಮನೇಲಿ ಟಿಫನ್ ಎಲ್ಲ ತಿಂದ್ಕೊಂಡು ನಾವು ಇವಾಗ ಕುಣಿಗಲ್ಗೆ ಅಂದರೆ ಸಿಟಿಗೆ ಬಂದಿದ್ದೀವಿ. ಅಲ್ಲಿ ನಾಳೆ ಚಪ್ರ ಪೂಜೆ ಇದೆ, ಹಾಗಾಗಿ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದನ್ನೆಲ್ಲ ತೊಗೊತಾ ಇದ್ದೀವಿ. ಹಾಗೆ ಮದುವೆಗೂ ಕೂಡ ಒಂದಷ್ಟು ಐಟಮ್ ಬೇಕಿತ್ತು. ನಾನೇನೋ ಸ್ವಲ್ಪ ಇರುತ್ತೆ, ಒಂದು 10-15 ಐಟಮ್ ಅಂದ್ಕೊಂಡ್ವಿ. ಬಟ್ ಅವ್ರು ಕೊಡ್ತಾ ಗೊತ್ತಾಯಿತು ಇಷ್ಟೊಂದು ಐಟಮ್ ಇದೆ ಅಂತ. ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಾನು ಬೇಗ ಮನೆಗೆ ಬಂದೆ. ಏನಕ್ಕಂದ್ರೆ ನಾನು ಮೆಹಂದಿ ಅವ್ರಿಗೆ ಹೇಳಿದ್ದೆ, ಹಾಗಾಗಿ ಅವ್ರು ಬಂದಿದ್ದರು. ಆಲ್ಮೋಸ್ಟ್ ಎಲ್ಲ ಬಿಡಿಸ್ಕೊಂಡ್ಮೇಲೆ ವಿಡಿಯೋ ಮಾಡಿದ್ದೀನಿ, ಏಕೆಂದರೆ ಫುಲ್ಲು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಮೆಹಂದಿ ಹಾಕ್ಸ್ಕೊಳ್ಳುವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾರೂ ವಿಡಿಯೋ ಮಾಡೋಕ್ಕೆ ಇರಲಿಲ್ಲ. ಹಾಗಾಗಿ ನಾನು ಗುರುವಾರ ನೈಟೇ ಮೆಹಂದಿ ಹಾಕ್ಸ್ಕೊಂಡೆ, ಏಕೆಂದರೆ ನಾಳೆ ಎಲ್ಲ ಆಗಲ್ಲ ಅಂತ ಹೇಳಿ. ಗೊತ್ತಿಲ್ಲ, ಇಟ್ಟರು ಇರ್ಬೋದು. ಸ್ವಲ್ಪ ಹೊತ್ತಾದ್ಮೇಲೆ ನಾನು ಮೆಹಂದಿ ಅಳಿಸ್ಬಿಟ್ಟೆ, ಏನಕ್ಕಂದರೆ ಮಧ್ಯಾಹ್ನದಿಂದ ರಾತ್ರಿವರೆಗೂ ಬಿಡಿಸ್ಕೊಂಡಿದ್ನಲ್ಲ, ಅದೇ ಸಾಕು ಅಂತ. 15 ಡೇಸ್ ಆಯಿತು ತಲೆಗೆ ಆಯಿಲ್ ಹಾಕಿಲ್ಲ, ಅದಕ್ಕೆ ಇವಾಗ ಆಯಿಲ್ ಹಾಕ್ಕೊಂಡು ಮಾರ್ನಿಂಗ್ ಹೆಡ್ ವಾಶ್ ಮಾಡೋಣ ಅಂತ ಆಯಿಲ್ ಹಾಕ್ಕೊತಾ ಇದ್ದೀನಿ. ಮೆಹಂದಿ ಎಲ್ಲ ಅಳಿಸಾಯಿತು. ಮತ್ತು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಪೂಜೆ ಸಹ ಇಟ್ಕೊಂಡಿದ್ರು ನಮ್ಮ ಮಮ್ಮಿ. ಗಣೇಶ ಹೋಮ ಮಾಡ್ಸೋಣ ಅಂತೇಳಿ. ಹಾಗೆ ಹೊರಗಡೆ ಚಪ್ರಾಗೆಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ತಾತ, ನಮ್ಮ ಚಿಕ್ಕಣ್ಣ, ಆಮೇಲೆ ನಮ್ಮ ಚಿಕ್ಕಣ್ಣ ಎಲ್ಲ. ಒಳಗಡೆ ಇಲ್ಲ ಇನ್ನವರೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅಷ್ಟರಲ್ಲಿ ನಾನು ರೆಡಿಯಾಗಿದ್ದೆ ಚಪ್ರ ಪೂಜೆಗೆ ಅಂತ ಹೇಳಿ. ಈ ಥರ ರೆಡಿಯಾಗಿದ್ದೀನಿ. ನಾನು ಎಲ್ಲ ಈವೆಂಟ್ಗೂ ಇದೇ ಥರ ರೆಡಿ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಹಾಗಾಗಿ ಯಾವುದಕ್ಕೆ ಯಾವ ಥರ ಬೇಕೋ ಅದೇ ಥರ ರೆಡಿಯಾಗಿದ್ದೀನಿ. ಇದು ಚಪ್ರ ಪೂಜೆಗೆ ರೆಡಿಯಾಗಿದ್ದೀನಿ. ಎಲ್ಲೋ ವಿತ್ ಪಿಂಕ್ ಕಲರು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇದು ನಮ್ಮಮ್ಮದು. ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ನಮ್ಮ ಅಣ್ಣನ ದಾರಿಲಿ ಹಾಕ್ಕೊಂಡಿದ್ರು. ಆಮೇಲೆ ಐನೋರು ಬಂದು ಏನೇನು ಮಾಡಬೇಕು ಅಂತ ಹೇಳಿದ್ರು. ಈ ಟೈಮಿಂಗ್ಸ್ ಅಂತ ಇತ್ತು, ಆ ಟೈಮಿಂಗ್ಸಲ್ಲಿ ಕರ್ಕೊಬಂದು ಪೂಜೆ ಮಾಡಿಸಿದ್ರು. ಇದ್ರದ್ದು ವಿಡಿಯೋ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋ ಚೆಕ್ ಮಾಡಿ ನೋಡ್ಬೋದು. ನಾವು ಅಂದ್ಕೊಂಡಿರೋ ಥರನೇ ಚಪ್ರ ಪೂಜೆನೂ ಚೆನ್ನಾಗಾಯಿತು. ಹೊರಗಡೆ ಚಪ್ರ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ಒಳಗಡೆ ಬಂದು ಹೋಮಾಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿಸೋದಕ್ಕೆ ರೆಡಿ ಮಾಡಿಕೊಂಡ್ರು. ಇಲ್ಲಿ ಪೂಜೆಗೆ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಕೂತಿದ್ದಾರೆ. ಓಂ ಕೇಶವಾಯ ಸ್ವಾಮ ನಾರಾಯಣಾಯ ಸ್ವಾಮ ಮಾಧವಾಯ ಸ್ವಾಮ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಸುದೇವಾಯ ನಮಃ ಬುದ್ಧಿನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ದೋಕ್ಷಾಯ ನಮಃ ಓಂ ನರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರೇ ನಮಃ ಶ್ರೀಕೃಷ್ಣಾಯ ನಮಃ ಓಂ ದೇವತಾಭ್ಯೋ ನಮಃ ಗುರುಭ್ಯೋ ನಮಃ ಮಾತೃಭ್ಯೋ ನಮಃ. ನಮ್ಮ ಪಾಪು ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ಅವಳಿಗೆ ಸ್ನಾನ ಮಾಡಿಸಿಲ್ಲ. ಅವ್ರು ಪೂಜೆ ಮಾಡ್ತಿರೋದು ನೋಡಿ ನಾನು ಹೋಗಿ ಪೂಜೆ ಮಾಡ್ತೀನಿ ಅಂತ ಹೋಗಿ ಪೂಜೆ ಮಾಡೋಕ್ಕೆ ಕೂತಿದ್ದಾಳೆ. ಮಕ್ಕಳು ದೇವ್ರ ಸಮಾನ ಅಲ್ವಾ ಅಂತೇಳಿ ನಾವು ಸುಮ್ಮನೆ ಕುಂಡಿಸಿದ್ವಿ. ಆಮೇಲೆ ಇಲ್ಲಿಂದ ಅಲ್ಲಿ ಪೂಜೆ ಮಾಡ್ತಿದ್ರು, ಹಾಗಾಗಿ ನಾವಿಲ್ಲಿ ಹೊರಗಡೆ ಏನಾಗ್ತಿದೆ ಅಂತ ಬಂದು ನೋಡಿದ್ರೆ ಇನ್ನೂ ಚಪ್ರ ರೆಡಿ ಮಾಡ್ತಾಯಿದ್ರು. ಆಮೇಲೆ ಹೋಮಾಗೆ ಅಂತ ಹೇಳಿ ಕುಂಡಿಸಿದ್ರು. ಓಂ ಗಣಾನಾತ್ ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಃ ಶೃಣ್ವನ್ನೋತಿವಿಶ್ವೈಃ ಸ್ವಾಹಾ ಮಹಾಗಣಪತಿ ನಮಃ. ಓಂ ಗಣಾನಾತ್ ವಾ ಗಣಪತಿಂ ಕವಿಂ ಕವೀನಾಂ ಉಪಮಶ್ರವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಃ ಶೃಣ್ವನ್ನೋತಿವಿಶ್ವೈಃ ಸ್ವಾಹಾ ಮಹಾಗಣಪತಿ ನಮಃ. ಓಂ ಗಣಾನಾತ್ ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಃ ಶೃಣ್ವನ್ನೋತಿವಿಶ್ವೈಃ ಸ್ವಾಹಾ ಮಹಾಗಣಪತಿ ನಮಃ. ಓಂ ಗಣಾನಾತ್ ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಃ. ಅಲ್ಲಿ ಪೂಜೆ ನಡೀತಿತ್ತು ಅಂತೇಳಿ ಇಲ್ಲಿ ಹೊರಗಡೆ ಏನು ಕೆಲಸ ಇದೆ ನೋಡೋಣ ಅಂತೇಳಿ ಬಂದೆ. ಅಷ್ಟರಲ್ಲಿ ಎಲ್ಲನೂ ಸ್ವಲ್ಪ ರೆಡಿ ಮಾಡಿದ್ರು, ಎಲ್ಲ ಕಂಬಗಳೆಲ್ಲ ಕಟ್ಟಿದ್ರು. ಇನ್ನೇನಿದ್ರು ಗರಿ ಹಾಕೋದೊಂದು ಬ್ಯಾಲೆನ್ಸ್ ಇತ್ತು, ಅದು ಯಾಕಂದರೆ ನಮ್ಮ ಅಣ್ಣವರೆಲ್ಲ ಒಳಗಿದ್ರಲ್ಲ, ಅವ್ರು ಬಂದಮೇಲೆ ಹಾಕೋಣ ಅಂತೇಳಿ ಪೂಜೆ ಮುಗಿಸ್ಕೊಳ್ಳಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಪಾಪು ಪೂರಿ ತಿಂತಿದ್ದಾಳೆ, ಸ್ನಾನ ಮಾಡಿಲ್ಲ, ಎದ್ದು ಹಂಗೆ ಬಂದಿದ್ದಾಳೆ. ಅಲ್ಲಿ ಕೊಡ್ತೀನಿ ಬಾ ಪ್ಲೇಟ್ ಎಲ್ಲ.
ಕೊಬ್ಬರಿ ಯಾವಾಗಲೇ ಕೊಟ್ಟಿದ್ದು ಈಗ ಬೇರೆ ದಪ್ಪ ಹಾಕಿದಾಗ ಆ ಕಡೆ ಆಯ್ತಾ ಕಣ್ಣುರಿತೈದು ಹೋಗ ಆಚೆ. ನೀವು ಉಂಟಿದ್ರಾ ಆಚೆ ಹೋಗ್ಬಿಡು ಆಚೆ ಹೋಗಿ ಕಣ್ಣುರಿಯುತ್ತೆ. ಮಿಶ್ರ ದೇವತಾಭ್ಯೋ ನಮಃ ಕುಲ ದೇವತಾಭ್ಯೋ ನಮಃ ನಾನಾ ಇದ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಬಿಟ್ಬಿಡಿ ಇಡೀ ತಟ್ಟೆ ಕೆಳಗಡೆ ಇದು ಇಟ್ಕೊಳ್ಳಿ, ಇಬ್ರು ಇಟ್ಕೊಳ್ಳಿ. ಓಂ ಅಚ್ಯುತಾಯ ನಮಃ ಅನಂತಾಯ ನಮಃ ಕಾಯ ನಮಃ ಅಚ್ಯುತಾಯ ನಮಃ ಧ್ಯಾತನಾಭ ಪ್ರಕೃತಿ ಸ್ವಲ್ಪ ಸುತ್ತ 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 ಬರಲಿ. ಓಂ ದೇವತಾಭ್ಯೋ ನಮಃ ನಾನಾ ವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ದೇವಸ್ಕರೋಮಿ ದೇವತಾ ಇಲ್ಲ ಪರವಾಗಿಲ್ಲ. ಇದು ಕೊಡು, ಅದು ಮಾಮೂಲಿ ಹಾಕ್ಬೇಕು. ಎತ್ಕೊ ಅಲ್ಲಿ ತಟ್ಟೆಲಿರೋದು ಎತ್ಕೊ ಸ್ವಲ್ಪ ಅಲ್ಲಿ ಹಾಕಣ. ಇಲ್ಲಿ ಇರುವ ಪ್ರದಕ್ಷಿಣೆ ಬನ್ನಿ, ಪ್ರದಕ್ಷಿಣೆ ಬನ್ನಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಹೋಮ ಎಲ್ಲ ಮುಗಿಸ್ಕೊಂಡು ಚಪ್ರ ಎಲ್ಲ ಹಾಕ್ತಾಯಿದ್ರು. ಹಾಕೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಂದರೆ ಈವ್ನಿಂಗ್ ಒಂದು 3-4 o'clockಗೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ಕಳಸ ಪೂಜೆ ಮಾಡ್ತಾರೆ. ಇದರಲ್ಲಿ ತಾಯಿ ಮನೆ ತಾಳಿ ಇಲ್ಲೇ ಕಟ್ಟುತ್ತಾರೆ ಮನೇಲೇ. ಅದಕ್ಕೆಲ್ಲ ನಮ್ಮ ಅತ್ತೆ ನಮ್ಮ ಆಂಟಿದಿರೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇವಾಗ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಮನೇಲಿ, ನೆಂಟರು ಎಲ್ಲ ಬಂದಿದ್ದಾರಲ್ಲ ಹಾಗಾಗಿ. ಇದು ಕಪ್ಪುದು ಇಲ್ಲೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ಚಪ್ರದ ಅಟ್ಟಿಲಿ ಎಣ್ಣೆ ನೀರು ಹಾಕ್ತಾರೆ, ಅಂದರೆ ಅರ್ಶಿನ ಶಾಸ್ತ್ರ ಮಾಡ್ತಾರೆ. ಅದಕ್ಕೆ ನಾನು ಈ ಥರ ರೆಡಿ ಆಗಿದ್ದೆ. ಇದಕ್ಕೇನು ತುಂಬ ರೆಡಿ ಆಗಿಲ್ಲ, ಏನಕ್ಕಂದರೆ ಅರ್ಶಿನ ಎಲ್ಲ ಹಚ್ಚುತ್ತಾರಲ್ಲ ಹಾಗಾಗಿ ಅದು ಹೋಗ್ಬಿಡುತ್ತೆ ಅಂತ ಸುಮ್ಮನಾದೆ. ಫೈನಲ್ ಆಗಿ ಚಪ್ರ ಈ ಥರ ಕಾಣಿಸ್ತಿದೆ. ಈಗ ಟೈಮ್ ನೋಡಿಕೊಂಡು ನನ್ನ ಕುಂಡಿಸಿ ಅರ್ಶಿನ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಒಂದು 5 ಜನ ಮುತ್ತೈದೆಯರು ಬಂದು ಅರ್ಶಿನ ಹಚ್ಚಿ ನೀರು ಹಾಕ್ತಾರೆ. ಅದರಲ್ಲಿ ನಮ್ಮ ಪಾಪು ಬಂದು ನಾನು ಮಾಡ್ತೀನಿ, ನಾನು ಪಕ್ಕದಲ್ಲಿ ಕೂತ್ಕೊತೀನಿ ಅಂತ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು, ಅದಾದಮೇಲೆ ಅದು ಇದು ಮುಟ್ಟೋದು ಎತ್ತೋದು ಆಟ ಆಡೋದು ಆ ಥರನೇ ಮಾಡ್ತಿದ್ಲು. ಅದಾದಮೇಲೆ ಅವಳು ಸೈಡಿಗೆ ಹೊಂಟೋಗ್ಬಿಟ್ಟಿದ್ದಾಳೆ, ಇದ್ರಲ್ಲಿ ಕಾಣಿಸಿಲ್ಲ. ಆಮೇಲೆ ಇವರೆಲ್ಲ ಬಂದು ನೀರು ಹಾಕ್ತಾರೆ, ಜರಡಿಲಿ ಇಟ್ಟು ನೀರು ಹಾಕ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬಳೆ ಶಾಸ್ತ್ರ ಇತ್ತು, ಅದಕ್ಕೆ ಬೇಗ ರೆಡಿ ಆಗಬೇಕು ಅಂತೇಳಿ ಹೋಗಿ ಏನು ರೆಡಿ ಆಗಿಲ್ಲ, ಸುಮ್ಮನೆ ಎಣ್ಣೆಗೆ ಇಟ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾನು ಇದೇ ಥರ ಲಂಗದೋಣಿ ಹಾಕೋಬೇಕು ಅಂತ ಮುಂಚೆನೇ ಫಿಕ್ಸ್ ಆಗಿದೆ. ಆಲ್ರೆಡಿ ನನ್ನ ಹತ್ರ ಇತ್ತು. ಇದನ್ನು ರೇಷ್ಮೆಲೆ ಸೀರೆಯಲ್ಲಿ ಹೊಲಿಸಿದ್ದು ನಮ್ಮ ಅಜ್ಜಿ ಸೀರೆಯಲ್ಲಿ, ಅದನ್ನ ಬಳೆ ಶಾಸ್ತ್ರಕ್ಕೆ ಹಾಕೊಂಡಿದ್ದೀನಿ. ಎಲ್ಲರಿಗೂ ಚಿಕ್ಕಮ್ಮ ಅಂದ್ರೆ ಗೊತ್ತಾಗುತ್ತೆ, ಚಿಕ್ಕಜ್ಜಿ ಅವ್ರಿಗೆ. ಅಮ್ಮರಮ್ಮನ ಚಿಕ್ಕಮ್ಮ, ನಮ್ಮಮ್ಮ ನಮ್ಮ ತಾತ ಆಯ್ತಲ್ಲ ಅವ್ರ ತಮ್ಮನ ಹೆಂಡತಿ. ಈಗ ನನಗೆ ಬಳೆ ಎಲ್ಲ ತೊಡ್ಸಾದ್ಮೇಲೆ ಇವಾಗ ನೆಕ್ಸ್ಟು ಎಲ್ಲರೂ ಇದ್ರಲ್ಲ ಅವರೆಲ್ಲ ಬಳೆ ತೊಡ್ಸ್ಕೊತಾ ಇದ್ದಾರೆ, ಅವ್ರಿಗೆ ಬೇಕಾಗಿರೋದು. ಅದಾದಮೇಲೆ 2 ಕಪ್ಪ ಬಳೆ ತೊಡಿಸ್ತಾರೆ, ಇದನ್ನೇ ಬಳೆ ಶಾಸ್ತ್ರ ಅಂತ ಹೇಳ್ತಾರೆ. ಬಳೆ ಎಲ್ಲ ತೊಡ್ಸಾದ್ಮೇಲೆ ಇವಾಗ ತಾಯಿ ಮನೆ ತಾಳಿ ಕಟ್ಟುತ್ತಾರೆ, ಅದನ್ನು ಮಾಡ್ತಾಯಿದ್ದಾರೆ. ಇವಾಗ ಒಂದೇ ದಿನ ಸಿಕ್ಕಾಪಟ್ಟೆ ಈವೆಂಟ್ಸ್ ಇತ್ತು ಅಂತ ಅಂದ್ಕೊಳ್ಳಿ. ಚಪ್ರ ಶಾಸ್ತ್ರ, ಬಳೆ ಶಾಸ್ತ್ರ, ಅರ್ಶಿನ ಶಾಸ್ತ್ರ, ಹಾಗೆ ತಾಳಿ ಕೊಟ್ಟೋದು, ಕಳಸ ಪೂಜೆ, ಇಷ್ಟು ಕೂಡ ಇವತ್ತೇ ಮುಗಿಸ್ಕೊಂಡ್ವಿ. ಏನಕ್ಕಂದರೆ ನಾಳೆ ನಮಗೆ ಟೈಮ್ ಇಲ್ಲ, ಅದಲ್ದಲೆ ನಾಳೆ ಮಾಡೋದು ಇಲ್ಲ, ಹಾಗಾಗಿ ಇವತ್ತೇ ಎಲ್ಲ ಮುಗಿಸ್ಕೊಂಡ್ವಿ. ಅದು ಮುಗಿಸ್ಕೊಬಂದು ಇವಾಗ ಕಳ್ಸದ ಪೂಜೆ ತೋರಿಸ್ತಾ ಇದ್ದೀನಿ. ಅವಾಗಲೇ ತೋರ್ಸೋಕ್ಕಾಗಿಲ್ಲ, ಬ್ಯುಸಿ ಇದ್ದೆ. ಹಾಗಾಗಿ ಏನಂದರೆ ಹೊಸ ಬಟ್ಟೆನ, ಅಂದರೆ ದಾರಿ ಮುಹೂರ್ತ ಬಟ್ಟೆನ ಇಟ್ಟು ಪೂಜೆ ಮಾಡ್ತಾರೆ. ಅದಾದಮೇಲೆ ಮಾರ್ನಿಂಗ್ ಎಲ್ಲೂ ವೀಡಿಯೋ ಮಾಡಿಲ್ಲ, ಯಾಕಂದರೆ ಮದುವೆ ಮನೆ ಅಂದರೆ ಬ್ಯುಸಿ ಇರುತ್ತೆ ಗೊತ್ತಲ್ಲ ನಿಮಗೆ. ಅದಾದಮೇಲೆ ಈವ್ನಿಂಗು ನಾವು ಹಾಲ್ ಮಾಡಿದ್ವಿ, ಅಲ್ಲಿಗೆ ಬಂದಿದ್ದರು, ಹುಡುಗನ್ನ ವೆಲ್ಕಮ್ ಮಾಡ್ತಿದ್ದಾರೆ. ಅದಾದಮೇಲೆ ನಮಗೆ ಇಲ್ಲಿ ಮಾಮೂಲಿ ಅರ್ಶಿನ ಕುಂಕುಮ ಇಕ್ಕಿ ಪೂಜೆ ಮಾಡಿ ಅವ್ರು ಕೊಡೋವಂಥ ಬಟ್ಟೆ ಒಡವೆ ಎಲ್ಲ ಕೊಡ್ತಾರೆ. ಇಲ್ಲಿ ಲೈಟ್ ನಾವೆಲ್ಲೂ ಎಂಗೇಜ್ಮೆಂಟ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಇಲ್ಲೇ ಉಂಗುರ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಆ ಮಧ್ಯದಲ್ಲಿ ಗೌತಮಿಕ ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ, ರೀಲ್ಸು, ಇದು ಇನ್ಸ್ಟಾಗ್ರಾಮಲ್ಲಿದೆ, ಚೆಕ್ ಮಾಡ್ಬೋದು. ನಾವೆಲ್ಲೂ ಅದೇ ಹೇಳಿದ್ನಲ್ಲ, ಎಲ್ಲೂ ಎಂಗೇಜ್ಮೆಂಟ್ ಮಾಡಿಲ್ಲ ಅಂತೇಳಿ ಇಲ್ಲೇ ಡೈರೆಕ್ಟ್ ಒಂದೇ ಸತಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ವಿ. ಇದಿಷ್ಟು ಶನಿವಾರ ನೈಟ್ ಎಲ್ಲ ಮಾಡ್ಕೊಂಡಿದ್ದು. ಶುಕ್ರವಾರ ಐ ಥಿಂಕ್ 3 days ವ್ಲಾಗ್ ಇದೆ ಇದರಲ್ಲಿ. ಎಲ್ಲ ಕಡೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಮೈಂಡಲ್ಲಿತ್ತು, ಬಟ್ ನಮ್ಮದೇ ಮದುವೆ ಆಗಿರೋದ್ರಿಂದ ಎಲ್ಲೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಗೆ ಮಾಡು ಅಂತ ಹೇಳೋದಕ್ಕೂ ಯಾರೂ ಇರಲಿಲ್ಲ, ಹಾಗಾಗಿ ಎಲ್ಲೆಲ್ಲಿ ಕ್ಲಿಪ್ಪಿಂಗ್ ಸಿಕ್ಕಿದ್ಯೋ ಅಲ್ಲಿ ಮಾತ್ರ ವೀಡಿಯೋನ ಮಾಡ್ಕೊಂಡಿದ್ದೀನಿ. ನಮ್ಮ ಮದುವೆ ಶನಿವಾರ ಭಾನುವಾರ ಬಿದ್ದಿತ್ತು. ಇದಿಷ್ಟು ಶನಿವಾರ ಆಗಿದ್ದು ಡೇ. ಮತ್ತು ಭಾನುವಾರ ಏನಾಯಿತು ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.